ಶೇಂಗಾ ಚಿಕ್ಕಿ ಮಾಡಿದ್ವಿ ಇವತ್ತು ನೋಡ್ರಿ. 1 ಕಪ್ಪು ಇದನ್ನು ತೊಗೊಂಡಿನಿ ಶೇಂಗಾ. ಇದನ್ನು ಹುರಿಬೇಕ್ರಿ. ಮತ್ತು ಇದಕ್ಕೆ ಒಂದು ಸ್ಪೂನು ಇದು ರೀ, ಇದು ಜಾಲಿ ಅಂಟು ಅಂತಾರೆ ನೋಡ್ರಿ. ಇನ್ನು 1 ಸ್ಪೂನ್ ತೊಗೊಂಡಿನಿ ರೀ. ಆಮೇಲೆ ಇದನ್ನ ಹುರಿತೀನಿ ರೀ. ಇದು ಎಣ್ಣೆಗೆ ಕರ್ ತೆಗಿತೀನಿ ರೀ. ಈಗ ಇದನ್ನ ಚಲೋ ಮಾಡಿ ನೋಡ್ರಿ, ಗ್ಯಾಸ್ ಹುರಿತೀನಿ ರೀ. ಈಗ ರೀ ಹಿಂಗೆ ಹುರಿದವ್ ನೋಡ್ರಿ, ಹಂಗೆ ಹುರಿದೀನಿ ರೀ. ಈಗ ತೆಗಿತೀನಿ ನೋಡ್ರಿ, ತಾಟಿ ತೆಗಿತೀನಿ ರೀ. ಇದು ಸೊಪ್ಪಿ ತೆಗೆದು ಇದನ್ನು ರವಾದಂಗೆ ರುಬ್ತೀನಿ ನೋಡ್ರಿ. ಸೊಪ್ಪಿ ತೆಗೆದ್ರಿ. ಈಗ ರೀ 1 ಸ್ಪೂನು ಈ ಜಾಲಿ ಅಂಟು ಹುರ್ಕೊತೀನಿ ನೋಡ್ರಿ. ಇದನ್ನು ಹುರ್ಕೊಂಡ್ರೂ ಬರ್ತಾ, ಎಣ್ಣೆ ಕರೆದ್ರೂ ಬರ್ತ್ರಿ. ನಾವು ಹುರ್ಕೊತೀನಿ ನೋಡ್ರಿ. 1 ಸ್ಪೂನ್ ಈ ಜಾಲಿ ಅಂಟು 1 ಸ್ಪೂನ್ ಹಾಕಿ ನೋಡ್ರಿ. ಹಿಂಗೆ ಹುರಿಬೇಕು ನೋಡ್ರಿ. ಇಲ್ಲಿ ಸಣ್ಣ ಗ್ಯಾಸ್ ಇಟ್ಟು ಹುರಿಬೇಕು ರೀ. ನೀವು ಹುರಿಯಾಕೋ ಅಲ್ಲ ಅಂದರೆ ಎಣ್ಣೆ ಕರ್ ತಕ್ಕೋರಿ ನಡಿತೀವಿ. ಈಗ ರೀ ಹುರಿದ್ರೆ ಹಿಂಗೆ ಹಾಕುತ್ತದೆ ನೋಡಿರಿ. ಹಿಂಗತ್ತೆ ಬೆಳಗಾಗೋವರೆಗೆ ಹುರಿಬೇಕು ನೋಡ್ರಿ. ಆಮೇಲೆ ಆ ಶೇಂಗಾದಾಗ ಇದನ್ನು ಹಾಕಿ ರವಾದಂಗೆ ರುಬ್ಬೇಕು ನೋಡ್ರಿ ಮಿಕ್ಸರ್ನ. ಈಗ ರೀ ಹಿಂಗೆ ಹುರಿಬೇಕು ನೋಡ್ರಿ. ಹೆಂಗೆ ಬೆಳಗ ದುಂಡ್ಕಾಗ ನೋಡ್ರಿ, ಹಿಂಗೆ ಆಗಂಗೆ ಹುರಿಬೇಕು ನೋಡ್ರಿ. ಈಗ ಶೇಂಗಾ ಸೊಪ್ಪಿ ತೆಗೆದು ಅದನ್ನು ಸಣ್ಣಗೆ ರವಾದಂಗೆ ರುಬ್ಕೊತೀವಿ ನೋಡ್ರಿ. ಈಗ ರೀ ಅರ್ಧ ಕಪ್ ಸಕ್ಕರೆ ಹಾಕ್ತೀನಿ ನೋಡ್ರಿ. 1 ಸ್ಪೂನ ಎಣ್ಣೆ ಹಾಕ್ತೀನಿ ರೀ. ಈಗ 1 ಸ್ಪೂನು ಎಣ್ಣೆ ಹಾಕ್ತೀನಿ ನೋಡ್ರಿ. ನೀವು ಇನ್ನೊಂದು ಸ್ಪೂನು ಹಾಕ್ಕೋಬೋದು ರೀ. ನಾ ಇನ್ನೊಂದು ಹಾಕ್ಕೊತೀನಿ, 2 ಸ್ಪೂನ್ ಹಾಕ್ಕೊತೀನಿ ನೋಡ್ರಿ. ಅಂದ್ರೆ ಅದು ಎಣ್ಣೆ ಇರ್ತಲ್ರಿ, ತಾನೇ ಮ್ಯಾಕ್ ಬಂದ್ಬಿಡ್ತ್ರಿ. ಹೆಚ್ಚಿಗೆ ತೊಗೊಳಂಗಿಲ್ಲ ಅದು. ಅದಕ್ಕೆ ಹಿಂಗೆ ಕರ್ಗೋ ಮಟ್ಟ ಹಿಂಗೆ ಕಲಿಸ್ಬೇಕು ನೋಡ್ರಿ. ಸ್ವಲ್ಪ ಹೊತ್ತು ಕಲಿಸಿ ಬಿಟ್ಬಿಡ್ರಿ. ಎಲ್ಲ ಎಣ್ಣೆ ಇದು ಕತ್ತಂಗೆ ಕಲಿಸ್ರಿ. ಇದು ಕರಗ್ತೈತೆ ರೀ. ಚಾಕ್ಲೇಟಿ ಕಲರ್ ಬಂದಿಂದ ನೋಡೋಣ್ರಿ. ನೀರನ್ನೇ ಹಾಕಿ ಚೆಕ್ ಮಾಡಿ. ಈ ಗ್ಯಾಸ್ ಸಣ್ಣಗಿಟ್ಟ ಕರಗಿಸ್. ಈಗ ಈಗ ಕಟ್ ಅಂತೈತೆ ನೋಡ್ರಿ. ಈಗ ಹಿಂಗೆ ಕಟ್ ಅನ್ನೋಣ. ಈಗ ಶಬ್ದ ನೋಡ್ರಿ ಹೆಂಗೈತಿ. ಹಿಂಗೈತೆ ಶಬ್ದ ಬರೋಣ. ಮುರ್ಯಾನ ಅದು ಕ್ರಿಸ್ಪಿಯಾಗಿರ್ತೈತಿ. ಅವಾಗ ಏನು ಮಾಡೋದು, ಗರಿ ಇವನ್ನ ಅದನ್ನು ಜಾಲಿ ಅಂಟು ಈ ಶೇಂಗಾನ ಎರಡೂ ಮಿಕ್ಸ್ ಮಾಡಿ ಈಗ ರವಾದಂಗೆ ರುಬ್ಬಿ ನೋಡ್ರಿ. ಇದಕ್ಕೆ ಗ್ಯಾಸ್ ಬಂದ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ನೀವು ಬೇಕಾರೆ ಇನ್ನೊಂದು ಸ್ಪೂನ್ ಹೆಚ್ಚಿಗೆ ಹಾಕ್ಕೋಬೋದ್ರಿ. ಜಾಲಿ ಅಂಟು ಎಣ್ಣೆ ಕರ್ದು ಹಾಕ್ಕೊಂಡ್ರೂ ಬರ್ತೈತೆ ರೀ. ಅದು ಇನ್ನೂ ಜಲ್ದಿ ಆಗುತ್ತೆ ರೀ. ಹಂಗಾರೆ ಕೆಲಸ ಹಿಂಗೆ ಕಲಿಸ್ಬೇಕು ನೋಡ್ರಿ. 2 ಇಲ್ಲ ಹಂಗತ್ತೆ ಹುರ್ದು ಹಾಕ್ಕೊಂಡ್ರೂ ಬರ್ತೀರಿ. ಶೇಂಗಾ ಅದನ್ನು 2 ಸೇರಿ ರವಾದಂಗೆ ರುಬ್ಕೊಂಡ್ಬಿಡ್ಬೇಕು ನೋಡ್ರಿ. ಈಗ ಇದಕ್ಕೆ ಹಾಕ್ಕೊತೀನಿ ರೀ ಲತ್ಗುಣಿಗೆ. ಈ ಲತ್ಗುಣಿಗೆ ಎಣ್ಣೆ ಹಚ್ಚಿ ನೋಡ್ರಿ 2ಕ್ಕೂ. ಈಗ ಇನ್ನೊಂದು ತಟ್ಟಕ್ಕೆ ಕಲಿಸ್ತೀನಿ. ಸಣ್ಣ ರವೆ ಇರ್ತಲ್ಲ ಹಂಗತ್ತೆ ರುಬ್ಕೊ. ಈಗ ಈ ಜಾಲಿ ಅಂಟು ಬೇಯಿಸಂತ್ರಿ ಎಲಬ್ ಗಟ್ಟಿ ಅಕ್ಕವಂತ್ರ. ಅದಕ್ಕೆ ಇವನ್ನ ಬಾಣ್ತೇರಿ ಕೊಡ್ತಾರೆ ಹೆಚ್ಚು. ಈಗ ಎಲ್ಲರೂ ತಿನ್ಬೋದು. ಈಗ ಎಲಬ್ ಗಟ್ಟಿಗೆ ಹಾಕ್ರಿ. ಈಗ ಎಣ್ಣೆ ಹಚ್ಚಿನ್ರಿ ಅದಕ್ಕೆ. ಈಗ ಹಿಂಗೆ ಲಟ್ಟಿಸ್ಬೇಕ್ರಿ. ಸಣ್ಣ ರವಾದಂಗೆ ರುಬ್ರಿ, ಅಂದ್ರೆ ಮಸ್ತ್ ಆಗತ್ತೆ ರೀ. ಈಗ ತೀರ ತೆಳಗು ಬೇಡ, ತೀರ ದಪ್ಪು ಬೇಡ, ಹಂಗಿರ್ಲಿ. ಈಗ ಮಸ್ತ್ ಆತು ನೋಡ್ರಿ ಜಾಲಿ ಅಂಟಿನ ಶೇಂಗಾ ಚಿಕ್ಕಿ. ಈಗ ಒಂದು ಸ್ವಲ್ಪ ತಡ್ರಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಸ್ವಲ್ಪ ಬೆಚ್ಚಗಿದ್ದಾಗ ಮಾರ್ಕ್ ಹಾಕ್ರಿ ಹಿಂಗೆ. ಈಗ ಸ್ವಲ್ಪ ಬೆಚ್ಚಗಿದ್ದಾಗ ನೀಟಾಗಿ ಕಟ್ಟಾಗತ್ತೆ ರೀ. ಈಗ
ಈಗ ಮಸ್ತ್ ಆಗೈತೆ ನೋಡ್ರಿ. ಈಗ ನೋಡ್ರಿ ಈಗ ಎಷ್ಟು ಚಂದ ಉಸ್ತೈತೆ ನೋಡ್ರಿ. ಇನ್ನೊಂದು ಸ್ವಲ್ಪ ಬಿಸಿ ಐತಲ್ರಿ ಹಂಗೆ ಅನ್ಸುತ್ತೆ ರೀ ನಿಮ್ಗೆ. ಈಗ ಈಗ ಹೆಂಗಂತೈತೆ ನೋಡ್ರಿ ಕಟ್ ಅಂತೇಳಿ ಶೇಂಗಾ ಚಿಕ್ಕಿ. ಇದನ್ನೇನು ಮಾಡಿರಿ, ಪಾವು ಕಿಲೋ ಶೇಂಗಾ ತಗೋರಿ, ಅದಕ್ಕೆ 50 ಗ್ರಾಮು ಅದು ಜಾಲಿ ಅಂಟು ತಗೋರಿ. ನೀವು ಹುರಿದು ಹಾಕ್ಕೊಳಕ್ಕೆ ಒಲ್ಲೆ ಅಂದ್ರೆ ಎಣ್ಣೆಗೆ ಕರ್ ತೊಗೊಂಬಿಡ್ರಿ ಆ ಜಾಲಿ ಅಂಟು. ಆಮೇಲೆ ಈ ಶೇಂಗಾ ಸೊಪ್ಪಿ ತೆಗೆದು ಎರಡು ಸೇರಿ ಸಣ್ಣ ರವೆ ಇರ್ತಾವಲ್ಲ ಬಿಳಿ ರವೆ ಹಂಗತೆ ರುಬ್ಕೋರಿ. ಅದಕ್ಕೇನು ಮಾಡೋದು 100 ಕಿಲೋ ಸಕ್ಕರೆ ಹಾಕ್ಕೋರಿ. ಅಂದ್ರೆ ಒಂದು ಜಾಂಬು ಶೇಂಗಾದ ಪೌಡ್ರ್ ಇದ್ದರೆ ಅರ್ಧ ಜಾಂಬು ಸಕ್ಕರೆ ಹಾಕ್ಬೇಕು. ಅದಕ್ಕೆ ನೀವು 4 ಸ್ಪೂನು ಒಳ್ಳೆಣ್ಣೆ ಹಾಕ್ರಿ, ಯಾವ್ದಾರು ಹಾಕ್ರಿ, ಎಣ್ಣೆ ಒಳ್ಳೆಣ್ಣೆ ನಡಿತೈತ್ರಿ. ಮಸ್ತ್ ಆಗೈತೆ ನೋಡ್ರಿ. ಈಗ ಶಬ್ದ ನೋಡ್ರಿ. ಜಾಲಿ ಅಂಟು ದಿನ ತಿನ್ನೋದ್ರಿಂದ ಅದು ಎಲುಬು ಗಟ್ಟಿ ಆಕ್ಕವಂತ ನೋಡ್ರಿ. ಅದಕ್ಕೆ ಈಗ ಹಡ್ದವ್ರು ಇರ್ತಾರಲ್ರಿ ಬಾಣ್ತಿ, ಅವ್ರಿಗೆ ಕೊಡ್ತಾರೆ ಅದು ದಿನ ಕೊಬ್ಬರಿ ಉಂಡೆ. ಈಗ ಮಸ್ತ್ ಆತು ನೋಡ್ರಿ.